ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಕಾರ್ಮೋಡದ ಮಧ್ಯೆ ದುಬೈನಲ್ಲಿ ಕನ್ನಡಿಗರ ಪರದಾಟ ಮುಂದುವರೆದಿದೆ. ಬಳ್ಳಾರಿಯ 35 ಜನ ಸೇರಿದಂತೆ ಒಟ್ಟು 50 ಕನ್ನಡಿಗರು ಲಾಕ್ ಆಗಿದ್ದಾರೆ. ಭಾರತಕ್ಕೆ ಬರಲಾಗದೆ ಆತಂಕಕ್ಕೆ ಒಳಗಾಗಿರುವಂತಹ ಒಟ್ಟು 50 ಮಂದಿ. ಈ 50 ಮಂದಿಯಲ್ಲಿ ಬಹುತೇಕ 70 ವರ್ಷದ ಮೇಲ್ಪಟ್ಟವರು ಹೆಚ್ಚಿರೋದ್ರಿಂದ ಈಗ ಅದು ಆತಂಕ ಆಗ್ತಾ ಇದೆ. ಕೂಡಲೇ ನಮ್ಮನ್ನ ಭಾರತಕ್ಕೆ ಕರೆಸಿಕೊಳ್ಳಿ ಅಂತ ಕನ್ನಡಿಗರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಅನಾರೋಗ್ಯಕ್ಕೆ ಈಡಾಗಿರುವಂತಹ ವ್ಯಕ್ತಿಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ಟು 2 ಅನಾರೋಗ್ಯಕ್ಕೆ ಈಡಾಗಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಕನ್ನಡಿಗರು ವಿದೇಶದಲ್ಲಿ ಸಿಲುಕೊಂಡು ಬಿಟ್ಟಿದ್ದಾರೆ. ಒಟ್ಟು 35 ಜನ, ಅವರ ಜೊತೆಗೆ ಬಳ್ಳಾರಿಯವರು, ಅವರ ಜೊತೆಗೆ ಇನ್ನೂ 15 ಜನ ಕನ್ನಡಿಗರು, ಒಟ್ಟು ಟೋಟಲ್ 50 ಜನ. ಬಹುತೇಕ ಎಲ್ಲರೂ ಸಹ ಹಿರಿಯ ನಾಗರಿಕರೇ. ನಮಸ್ಕಾರ, ನನ್ನ ಹೆಸರು ವೆಂಕಟರಮಣ ಅಂತ, ಬೆಂಗಳೂರು ನಿವಾಸಿ. ನಾವಿಲ್ಲಿಗೆ ಬಂದು ಅವಾಗಲೇ 8 ದಿವಸ ಆಯಿತು. ಎಲ್ಲ ಚೆನ್ನಾಗಿ ನೋಡ್ದು. ಹೋಗ್ಬೇಕಾದ್ರೆ ನಮಗೆ ತೊಂದರೆ ಆಯಿತು. ಫ್ಲೈಟ್ ಏರ್ಪೋರ್ಟ್ ಮುಚ್ಚಿಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ವಾಪಸ್ಸು ದುಬೈಗೆ ಬಂದಿದ್ದೀವಿ. ನನಗೂ BP ಶುಗರು ಎಲ್ಲ ಇದೆ. ನಾವು ಸುಮ್ಮನೆ ಒಂದು 8 ದಿವಸಕ್ಕೆ ಮಾತ್ರೆಗಳು ತಂದು ಮತ್ತೆ ಇಂಡಿಯಾಗೆ ಹೋಗ್ಬಿಡ್ತೀವಿ ಅಂತ. ಈಗ ಮಾತ್ರೆಗಳೆಲ್ಲ ಖಾಲಿಯಾಗಿದೆ. ದಯವಿಟ್ಟು ನಮಗೆ ಕರ್ನಾಟಕಕ್ಕೆ ಕರೆಸ್ಕೊಂಬಿಡಿ ಅಂತ ಬೇಡ್ಕೋತಾ ಇದ್ದೀನಿ. ನಾನು ಬಳ್ಳಾರಿ ಪಂಪನಗೌಡ ಯಾಳ್ಟಿ. ನಾನು ಇಲ್ಲಿ 8 ದಿವಸ ಬಂದಿಲ್ಲಿ ಎಲ್ಲ ನಮ್ಮ ಎಲ್ಲ ಮನೆ ಕಡೆ ಎಲ್ಲರಿಗೂ ಹೇಳ್ತೈತೆ. ಎಲ್ಲ ಮಕ್ಕಳು, ಹೆಣ್ಣು ಮಕ್ಕಳು ಯಾವ ರೀತಿ ಇದ್ದಾರೆ. ಆದರೆ ಬೇರೆ ನಮಗೆ ನಾಗೇಂದ್ರ, ಆಮೇಲೆ ಭರತ್ ರೆಡ್ಡಿ ಮತ್ತು ಇವರೆಲ್ಲ ಸಹಾಯ ಮಾಡಿದ್ರೆಲ್ಲ. ನಮ್ಮ ಪ್ರಭಾ ಮೇಡಮ್ಮು ಇವರೆಲ್ಲ ಸಹಾಯ ಮಾಡಿದ್ರು. ಆದರೆ ಇವಾಗ ಯಾವಾಗ ಮುಟ್ಟಿ ಹೋಗಂಗಾಗೈತೆ, ಆದಷ್ಟು ಬೇಗ ನಮ್ಮನ್ನು ಕರೆಸ್ಕೊಟ್ರಿ ಅಂತೇಳಿ. ನಮಸ್ಕಾರ, ನನ್ನ ಹೆಸರು ಗುರುಬಸರೆಡ್ಡಿ ಅಂತ. ಈಗ ನಾವು ಈಗ ಇಷ್ಟು ಜನ ಏನು ಹೇಳಿದ್ದಾರೆ, ಟ್ರಿಪ್ಗೋಸ್ಕರ ನಾವು ದುಬೈಗೆ ಬಂದ್ವಿ. ಹೋಗ್ಬೇಕಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಾದವು. ಈಗ ಏನಂದರೆ ನಾನು ಹಾರ್ಟ್ ಪೇಷೆಂಟು, ನನಗೂ ಟ್ಯಾಬ್ಲೆಟ್ಸ್ ಎಲ್ಲ ಮುಗಿದೋಗಿದ್ದಾವೆ. ಆಮೇಲೆ ಮನೆಯಲ್ಲಿ ನಾವು 24ನೇ ತಾರೀಕು ದುಬೈಗೆ ಬಂದು ಇಲ್ಲಿ ಸಿಗಿಕೊಂಡಿದ್ದೆ. ಎಲ್ಲ ಸೈಟ್ಗಳನ್ನು ನೋಡಿಕೊಂಡು ಸಂತೋಷಪಟ್ಟು ಇರುವಾಗ 28ನೇ ತಾರೀಕು ವಾಪಸ್ ಆಗಬೇಕಂತ ಇಚ್ಛಾಪಟ್ಟಾಗ ನಮ್ಮನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.